ಸಿಪಿಎಂ ಪಕ್ಷವನ್ನು ಸಂಘಟಿಸಿ ಪರ್ಯಾಯ ಶಕ್ತಿಯಾಗಿ ರೂಪುಗೊಳಿಸಲು ರಾಜ್ಯ ಸಮ್ಮೇಳನದ ಅಗತ್ಯ ಅಂತ ಎಂಪಿ ಮುನಿವೆಂಕಟಪ್ಪ ಹೇಳಿದ್ದಾರೆ. ಬಾಗೇಪಲ್ಲಿ ಸಿಪಿಎಂ ಪರ್ಯಾಯ ರಾಜಕೀಯ ಶಕ್ತಿಯಾಗಿ ಹೋರಾಟ ಮಾಡಲಿದೆ ಹಾಗೂ ಪಕ್ಷದ ಸಂಘಟನೆಗೆ ಹಾಗೂ ಜನಸಾಮಾನ್ಯರ ಸಮಸ್ಯೆಗಳ ಪರ ಹೋರಾಟ ರೂಪಿಸಲಾಗುತ್ತೆ ಅಂತ ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಎಂಪಿ ಮುನಿವೆಂಕಟಪ್ಪ ತಿಳಿಸಿದರು. ಪಟ್ಟಣದ ಸಿಪಿಎಂ ಕಚೇರಿಯಲ್ಲಿ ನಡೆದ ಸಿಪಿಎಂನ 24ನೇ ರಾಜ್ಯ ಸಮ್ಮೇಳನದ ರ್ಯಾಲಿ ಬಹಿರಂಗ ಸಭೆಯ ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ತುಮಕೂರಿನಲ್ಲಿ ಡಿಸೆಂಬರ್ 29, 30, 31ರಂದು ನಡೆಯಲಿರುವ ಸಿಪಿಎಂನ 24ನೇ ರಾಜ್ಯ ಸಮ್ಮೇಳನದ ರ್ಯಾಲಿ ಬಹಿರಂಗ ಸಭೆ ನಡೆಯುತ್ತಿದ್ದು, ಸ್ಥಳೀಯ ಶಾಖೆಗಳ ಹೋಬಳಿ, ತಾಲೂಕು, ಜಿಲ್ಲಾ ಮಟ್ಟದ ಸಿಪಿಎಂ ಸಮ್ಮೇಳನ ಮಾಡಲಾಗಿದೆ. ಆಯಾಯ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಸಮ್ಮೇಳನಗಳಲ್ಲಿ ನಿರ್ಣಯ ಅಂಗೀಕರಿಸಲಾಗಿದೆ. ರಾಜ್ಯ ಸಮ್ಮೇಳನ ತುಮಕೂರಿನಲ್ಲಿ ನಡೆಯಲಿದೆ. ಈ ಸಮ್ಮೇಳನದಲ್ಲಿ ರಾಜ್ಯ ರಾಜಕೀಯ ಪರಿಸ್ಥಿತಿಯ ಅವಲೋಕನದ ಚರ್ಚೆ ನಡೆಯಲಿದೆ. ಮುಂದಿನ 3 ವರ್ಷ ಸಿಪಿಎಂ ಪಕ್ಷವನ್ನು ಸಂಘಟಿಸಲು ಪರ್ಯಾಯ ಶಕ್ತಿಯಾಗಿ ರೂಪುಗೊಳಿಸಲು ಚರ್ಚಿಸಲಾಗುವುದು. ಕೇಂದ್ರದಲ್ಲಿ ಬಿಜೆಪಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೃಷಿ ಕೂಲಿ ಕಾರ್ಮಿಕರ ಜನಸಾಮಾನ್ಯರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ವಿಫಲವಾಗಿದೆ. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ ಬಿಜೆಪಿ ಪಾಲಾಗಿದೆ. ಕಾಂಗ್ರೆಸ್, ಬಿಜೆಪಿಯವರು ಕಾರ್ಪೊರೇಟ್ ಕಂಪನಿಗಳಿಗೆ ಸರ್ಕಾರಿ ಸ್ವಾಮ್ಯದ ಕಂಪನಿಗಳನ್ನು ಮಾರಾಟ ಮಾಡಿದ್ದಾರೆ. ಇದರಿಂದ ಕೋಟ್ಯಾಂತರ ಮಂದಿ ಉದ್ಯೋಗ ಕಳೆದುಕೊಂಡಿದ್ದಾರೆ. ಇದರ ವಿರುದ್ಧವಾಗಿ ಸಿಪಿಎಂ ಪರ್ಯಾಯ ರಾಜಕೀಯ ಶಕ್ತಿಯಾಗಿ ಹೋರಾಟ ಮಾಡಲಿದೆ. ಪಕ್ಷದ ಸಂಘಟನೆಗೆ ಹಾಗೂ ಜನಸಾಮಾನ್ಯರ ಸಮಸ್ಯೆಗಳ ಪರ ಹೋರಾಟ ರೂಪಿಸಲಾಗುವುದು ಮತ್ತು ಜಿಲ್ಲೆಯಲ್ಲಿ ಶಾಶ್ವತ ನೀರಾವರಿಗಾಗಿ ಕೃಷ್ಣಾ ನದಿಯ ಪಾಲು ಕೇಳಲು ಜನಾಂದೋಲನ ರೂಪಿಸಲಾಗುವುದು. ಜಿಲ್ಲೆಯಿಂದ 20 ಮುಖಂಡರು ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಸಿಪಿಎಂ ರಾಜ್ಯ ಸಮಿತಿ ಸದಸ್ಯ ಬಿಳ್ಳೂರು ನಾಗರಾಜ್, ಎಂಎನ್ ರಘುರಾಮರೆಡ್ಡಿ, ಜಿಲ್ಲಾ ಸಮಿತಿ ಸದಸ್ಯ ಅಶ್ವತ್ಥಪ್ಪ, ತಾಲೂಕು ಸಮಿತಿ ಸದಸ್ಯ ಡಿಟಿ ಮುನಿಸ್ವಾಮಿ, ಒಬಳರಾಜು, ಜಿ ಕೃಷ್ಣಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವರದಿ ಸುಬ್ಬು ಬಾಗೇಪಲ್ಲಿ, ಎಂಎನ್ಎಸ್ ನ್ಯೂಸ್ ಕನ್ನಡ. ಭೂಮಿ ಪ್ರಶ್ನೆ ಮೇಲೆ, ಉದ್ಯೋಗ ಖಾತ್ರಿ ಪ್ರಶ್ನೆ ಮೇಲೆ, ಈ ಐಸಿಡಿಎಸ್ನ ಪ್ರೋಗ್ರಾಮ್ ಉಳಿಬೇಕು ಅಂತಕ್ಕಂಥ ಪ್ರಶ್ನೆಗಳ ಮೇಲೆ, ಬದುಕಿನ ಪ್ರಶ್ನೆಗಳ ಮೇಲೆ, ಬೆಳೆಯಂತೆ ಇರ್ಬೋದು, ಎಲ್ಲದ ಮೇಲೆ ಇದು ಸಮ್ಮೇಳನದಲ್ಲಿ 3 ದಿನಗಳ ಕಾಲ ನಾವು ಚರ್ಚೆ ಮಾಡಿದ್ದೇವೆ. ಮುಂದಿನ 3 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಕಮ್ಯುನಿಸ್ಟ್ ಚಳವಳಿಯನ್ನು ಬಲಿಷ್ಠವಾಗಿ ಕಟ್ಟಲಿಕ್ಕೆ, ಒಂದು ರಾಜಕೀಯ ಶಕ್ತಿಯಾಗಿ ಬೆಳೀಲಿಕ್ಕೆ ಬೇಕಾಗಿರ್ತಕ್ಕಂಥ ತೀರ್ಮಾನಗಳನ್ನು ನಾವು ತಗೊಳ್ಳಿಕ್ಕೆ ಈ ಸಮ್ಮೇಳನ ತುಂಬ ಮಹತ್ವದಿಂದ ಕೆಲಸ ಮಾಡ್ತಾ ಇದೆ. ಸೊ ಹಾಗಾಗಿ ಈ ಒಂದು ಸಮ್ಮೇಳನ ತುಮಕೂರಿನಲ್ಲಿ ನಡೀತಾ ಇತ್ತು. ಆಮೇಲೆ ಸೀತಾರಾಮ ಯೆಚೂರಿ ವೇದಿಕೆ ಮತ್ತು ವಿ.ಪಿ. ಕುಲಕರ್ಣಿ ಸಭಾಂಗಣ, ಆಮೇಲೆ BMC ಕಲಾದೇವಿ ದ್ವಾರ ಮತ್ತು ಬುದ್ಧದೇವ ಭಟ್ಟಾಚಾರ್ಯ ಅವರ ನಗರ ಅಂತಕ್ಕಂಥ ಇದರಲ್ಲಿ ಇದು ನಡೀತಾ ಇದೆ. ರ್ಯಾಲಿ, ನವರಾತ್ರಿ ರ್ಯಾಲಿ ಮತ್ತು ಬಹಿರಂಗ ಸಭೆ ಕೂಡ ನಡೀತಾ ಇದೆ. ಈ ಬಹಿರಂಗ ಸಭೆಯ ಉದ್ಘಾಟನೆಯನ್ನು ಕೇಂದ್ರ ಪೊಲಿಟ್ ಬ್ಯೂರೋ ಸಚಿವರು ಮತ್ತು ಕೇರಳದ ಮಾಜಿ ಶಿಕ್ಷಣ ಸಚಿವರು ಆಗಿದ್ದಂಥ ಎಂ.ಎ. ಬೇಬಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಆ ರ್ಯಾಲಿಯ ಉದ್ಘಾಟನೆಯನ್ನು ಪೊಲಿಟ್ ಬ್ಯೂರೋ ಸದಸ್ಯರಾದ ಡಿ.ವಿ. ರಾಹುಲ್ ಅವರು ಮಾಡಿದ್ದಾರೆ. ಇದರ ಭಾಗವಾಗಿ ಕರ್ನಾಟಕ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ನಾವು 22 ಜನ ನಮ್ಮ ಇದರಲ್ಲಿ ಪ್ರತಿನಿಧಿಗಳಾಗಿ ಭಾಗವಹಿಸಿದ್ವಿ. ಅಲ್ಲಿ ಪ್ರಧಾನವಾಗಿ ನಮ್ಮ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳೇನಪ್ಪ ಅಂದರೆ, ಒಂದು ಶಾಶ್ವತ ನೀರಾವರಿಗಾಗಿ ಕೃಷ್ಣಾ ನದಿಯಲ್ಲಿರ್ತಕ್ಕಂಥ ನಮ್ಮ ಪಾಲಿನ ಬಗ್ಗೆ ನಮ್ಮ ಕೇಳಲಿಕ್ಕೆ ಸರ್ಕಾರವನ್ನು, ನಮ್ಮ ರಾಜ್ಯ ಸರ್ಕಾರವನ್ನು, ಕೇಂದ್ರ ಸರ್ಕಾರವನ್ನು ಕೇಳಲಿಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಮುಂದೆ ಒಂದು ಜನ ಚಳವಳಿಯನ್ನು ರೂಪಿಸಲಿಕ್ಕೆ ಇಡೀ ನಮ್ಮ ರಾಜ್ಯದ ಬೆಂಬಲ ಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ತೀರ್ಮಾನ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡಬೇಕು ಅಂತಿದ್ದೀವಿ. ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರ ಸಮಸ್ಯೆಗಳೇನಿದೆ ಅಂದರೆ ರೇಷ್ಮೆ ಪ್ರಶ್ನೆ ಇರ್ಬೋದು, ತರಕಾರಿ ಪ್ರಶ್ನೆ ಇರ್ಬೋದು, ಹಾಲಿನ ಪ್ರಶ್ನೆ ಇರ್ಬೋದು, ಹೂವಿನ ಮಾರುಕಟ್ಟೆ ಬೇಕು, ಹೂವಿನ ಪ್ರಶ್ನೆ ಇರ್ಬೋದು, ಅದೇ ರೀತಿಯಾಗಿ ಸಾವಿರಾರು ಜನ ಬಡ ರೈತರು ಇದ್ದಾರೆ ಅರ್ಜಿಗಳು ಹಾಕೊಂಡು, ಅದರ ಭೂಮಿ ಪ್ರಶ್ನೆ ಇರ್ಬೋದು, ಇವುಗಳ ಮೇಲೆ ಒಂದು ಬೃಹತ್ತಾದಂಥ ಹೋರಾಟಗಳನ್ನು ರೂಪಿಸಲಿಕ್ಕೆ ಅಲ್ಲಿ ನಾವು ಪ್ರತಿನಿಧಿಗಳಾಗಿ ಹೋಗಿರ್ತಕ್ಕಂಥವ್ರು ನಾವು ಅಲ್ಲಿ ಚರ್ಚೆ ಮಾಡಿ ಇಡೀ ರಾಜ್ಯದಲ್ಲಿ ಅದಕ್ಕೆ ಬೆಂಬಲವನ್ನು ಪಡೆಯಬೇಕು ಅಂತ ನಾವು ಈ 22 ಜನ ಪ್ರತಿನಿಧಿಗಳು ಭಾಗವಹಿಸಿದ್ದೇವೆ. ಆ ಬಹಿರಂಗ ರ್ಯಾಲಿಗೆ ನಾವು 500 ಜನ ಇಲ್ಲಿಂದ ಆ ರ್ಯಾಲಿಗೆ ಹೋಗಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ಜಿಲ್ಲೆಯಲ್ಲಿ ಮುಂದೆ ಒಂದು ಪರ್ಯಾಯ ರಾಜಕೀಯ ಶಕ್ತಿಯಾಗಿ ಯಾವ ಹೋಗಬೇಕು ಅಂತಕ್ಕಂಥದ್ದನ್ನು ಕೂಡ ಅಲ್ಲಿ ಚರ್ಚೆ ಆಗಿದೆ. ಯಾಕಂತ ಹೇಳಿದ್ರೆ ಇವತ್ತಿಗೂ ಕೂಡ ನಮ್ಮ ಕರ್ನಾಟಕದಲ್ಲಿ ಒಂದು ರಾಜಕೀಯವಾಗಿ ಪ್ರಭಾವ ಇರ್ತಕ್ಕಂಥ ಒಂದು ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಇವತ್ತು ಕಾಂಗ್ರೆಸ್ಸನ್ನು ಬಿಟ್ಟರೆ ಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಇದು ಏನು JDS ಇತ್ತು, BJP JDS ಒಂದಾಗಿರೋದ್ರಿಂದ ಯಾವುದೇ ರೀತಿಯಲ್ಲಿ ಕೂಡ ಜನರ ಬಗ್ಗೆ ಮಾತಾಡೋದಿಲ್ಲ.
ನಮ್ಮಲ್ಲೂ ಕೂಡ ನಮ್ಮ ಶಕ್ತಿಯಿಂದ ಸಾಲದು. ಅದನ್ನು ಯಾವ ರೀತಿ ನಾವು ವೃದ್ಧಿ ಮಾಡ್ಕೋಬೇಕು, ಹೇಗೆ ಜನರ ಮಧ್ಯೆ ಹೋಗಬೇಕು,